ಕನ್ನಡದ ಕಂದ ಅಂತ ಹೇಳ್ಬೋದು, ಕನ್ನಡಕ್ಕಾಗಿ ಹುಟ್ಟಿ ಬಂದ ವ್ಯಕ್ತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಅವರು ಬೇರಾರು ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಶ್ರೀ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಹೋರಾಟದ ಮನೋಭಾವ ನಿಮಗೆ ಎಲ್ಲಿಂದ ಬಂತು? ಹೋರಾಟಕ್ಕೆ ಇಳಿಯೋಕೆ ಏನಾದ್ರೂ ಒಂದು ಸ್ಫೂರ್ತಿ ಬೇಕೇ ಬೇಕು ನಮಗೆ. ಸೊ ಆ ಸ್ಫೂರ್ತಿ ಯಾವುದು ಹೇಳಿ ಸರ್? ಊಟ ಎಷ್ಟು ಮುಖ್ಯವೋ ಭಾಷೆನೂ ಅಷ್ಟೇ ಮುಖ್ಯ. 6 ದಶಕಗಳ ಮೇಲೆ ಚಳುವಳಿ 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 ನಡೆಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಹೋರಾಟ ನಿರಂತರ, ಒಂದಲ್ಲ ಎರಡಲ್ಲ, ಸಾವಿರ ಚಳುವಳಿಯನ್ನು ನಡೆಸ್ತಕ್ಕಂಥದ್ದು ವಾಟಾಳ್. ಈ ಕನ್ನಡ ವಾಟಾಳ್ ಪಕ್ಷ ಯಾವಾಗ ಸ್ಥಾಪನೆ ಆಯಿತು? ಅದಕ್ಕೇನಾದರೂ ಹಿನ್ನೆಲೆ ಇದೆಯಾ ಸರ್? ಕನ್ನಡದ ಬಗ್ಗೆ ಮೆರವಣಿಗೆ ನಡೆದಿರೋದು, ಕನ್ನಡದ ಹೋರಾಟ ನಡೆದಿರೋದು ಎಲ್ಲ ಚಳುವಳಿ ಹೆಸರಿನಲ್ಲಿ ಆರಂಭದಲ್ಲಿ. ಇದಾದ ಒಂದು 40 ವರ್ಷದ ಮೇಲೆ ಇದು ಕನ್ನಡ ಚಳುವಳಿ ವಾಟಾಳ್ ಪಕ್ಷ. ಮೊಟ್ಟ ಮೊದಲ ಹೋರಾಟ ನಿಮಗೆ ನೆನಪಿದೆಯಾ ಸರ್? ಹೆಂಗೆ ಇತ್ತು ಮೊಟ್ಟ ಮೊದಲ ನೀವು ಹೋರಾಟದಲ್ಲಿ ಭಾಗಿಯಾಗಿದ್ದು? ಬಳೆಪೇಟೆ ಒಳಗೆ ಆರಂಭ ಮಾಡಿ ಎಲ್ಲ ಕನ್ನಡ ನಾಮಫಲಕ ಇರಬೇಕು, ಬೇರೆ ಬೇರೆ ನಾಮಫಲಕಗಳೆಲ್ಲ ಕಿತ್ತಾಕಿ ಶುರು ಮಾಡಿದೆ. ಈಗ ಸರ್ ನೀವು ಒಂದು ಚಳವಳಿ ಶುರು ಮಾಡಿದಾಗ ಅವಾಗಲೆಲ್ಲ ಎಷ್ಟು ಜನ ಸೇರ್ತಾ ಇದ್ರು, ಮತ್ತೆ ಹೆಂಗೆ ಪಕ್ಷ ಸಂಘಟನೆ ಮಾಡಿದ್ದು ಹೆಂಗೆ ಸರ್? ಒಂದು ವಾಟಾಳ್ ನಾಗರಾಜ್ ಭಾಷಣ ಅಂತಂದ್ರೆ ಕನಿಷ್ಠ ಆ ಕಾಲದಲ್ಲಿ 5,000 ಜನ ಇರೋರು. ಬಹಳ ಜನ ಒಂದು ಸಭೆ ಅಂತಂದ್ರೆ ಅದಕ್ಕೆ ಶಾಮಿಯಾನ ಅದು ಇದು ಟೂರೆಂಟಲ್ಲಿ ಇದು ಮಾಡ್ತಾರೆ. ಇಲ್ವೇ ಇಲ್ಲ, ರೆಡಿಮೇಡ್ ಯಾರ ಮನೆ ಇರುತ್ತೆ, ಸರಿ ಬಳೆಪೇಟೆ ಮನೆ ಯಾರು ಹತ್ತಿ. ದೇಶದ ಪ್ರಪಂಚ ಇತಿಹಾಸದಲ್ಲಿ ಈ ಥರ ಒಂದು ಚಳುವಳಿ ಎಲ್ಲೂ ಕಾಡಲಿಲ್ಲ, ಕಾಡಕ್ಕಾಗೋದಿಲ್ಲ. ಯಾವ ಪಾರ್ಟಿಯಲ್ಲೂ ಮಾತಾಡಕ್ಕಾಗಿಲ್ಲ, ಬರೀ ಒಬ್ಬರೇ ವಾಟಾಳ್. ನೀವು ಈಗ ಯಾವ್ದೋ ಒಂದು ಹೋರಾಟ ಬಂತು ಅಂತಂದ್ರೆ ಆ ಒಂದು ಕಾನ್ಸೆಪ್ಟ್ ತಕ್ಕಂಗೆ ನೀವು ವೇಷಭೂಷಣ ಹಾಕ್ತೀರಾ. ಎಮ್ಮೆ ಮೇಲೆ ಮಳೆ ಊದಂತ ಸರ್ಕಾರ ಅಂತ ಅನ್ಬೇಕಾರೆ ಮಾತಿನಲ್ಲಿ ಹೇಳೋ ಬದಲು ಎಮ್ಮೆನೇ ಕರ್ಕೊಂಡು ಬಂದು ಅದ್ರ ಮೇಲೆ ನೀರು ಇದ್ರೆ ಆವಾಗ ನೋಡಿ ಇದೇ ಎಮ್ಮೆ ಇದೇ ಸರ್ಕಾರ ಅಂದಾಗ ಜನಕ್ಕೆ ಇನ್ನೂ ಆಕರ್ಷಣೀಯಾಗಿ ನಾಚುತ್ತೆ. ಬಟ್ ತುಂಬಾ ಎಫೆಕ್ಟಿವ್ ಆಗಿ ಸರ್ಕಾರದ ಮೇಲೆ ಪರಿಣಾಮ ಬೀರದಂತ ಹೋರಾಟಗಳು ಅಂತಂದ್ರೆ ಬೆಂಗಳೂರಿನಲ್ಲಿ ಬಂದು ಕರೆ ಕೊಟ್ಟವರೇ ನಾನು. ನಿಮಗೆ ಅಂದ್ರೆ ನಿಮಗೆ ಕಾಂಪಿಟೇಷನ್ ಕೊಡುವಂತ ಒಬ್ಬ ಹೋರಾಟಗಾರ ಹುಟ್ಕೊಳ್ಳಿಲ್ವಾ ಅನ್ನುವಂತ ಒಂದು ಪ್ರಶ್ನೆ. ಸಾಧ್ಯವಿಲ್ಲ, ಇನ್ನು ಜನ್ಮದಲ್ಲಿ ಸಾಧ್ಯವಿಲ್ಲ. ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನಮ್ಮ ಕನ್ನಡದ ಎಲ್ಲ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವ ಅಂತ ಬಂದಾಗ ನಮಗೆ ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥವ್ರನ್ನ ನಾವು ನೆನಪು ಮಾಡಿಕೊಳ್ಳಲೇಬೇಕು. ಇಲ್ಲ ಅಂತಂದರೆ ನಮ್ಮ ರಾಜ್ಯೋತ್ಸವ ಸೆಲೆಬ್ರೇಷನ್ಗೆ ಕಳೆಯೇ ಇರುವುದಿಲ್ಲ. ಹಾಗಾಗಿ ನಾವು ಇವತ್ತು ನಿಮಗೆ ಒಬ್ಬ ವಿಶೇಷವಾದಂಥ ವ್ಯಕ್ತಿಯ ಜೊತೆಗೆ ಇವತ್ತು ನಾವು ಬಂದಿದ್ದೇವೆ. ಅವರ ಬಗ್ಗೆ ನಮ್ಮ ಎಲ್ಲ ನಾಡಿಗೂ ಗೊತ್ತು. ಯಾಕಂದರೆ ಇವತ್ತು ಕನ್ನಡ ಭಾಷೆ ಅಂತ ಬಂದಾಗ, ಕನ್ನಡ ನೆಲ ಅಂತ ಬಂದಾಗ, ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡಿದ ವ್ಯಕ್ತಿ ಅದು ಒಬ್ಬರೇ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕನ್ನಡಿಗರು, ಜೊತೆಗೆ ಕನ್ನಡದ ಕಂದ ಅಂತ ಹೇಳ್ಬೋದು, ಕನ್ನಡಕ್ಕಾಗಿ ಹುಟ್ಟಿ ಬಂದ ವ್ಯಕ್ತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಅವರು ಬೇರಾರು ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಶ್ರೀ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವಕ್ಕೆ ಶುಭಾಶಯಗಳು. ನಾಡಿನ ಜನತೆಗೆ, ಸಮಗ್ರ ಕನ್ನಡಿಗರಿಗೆ ಸಂಪೂರ್ಣ ಅಭಿಮಾನ, ಸಂತೋಷ, ಪ್ರೀತಿ ಎಲ್ಲವೂ ಬರಲಿ. ಈ ನಾಡು ಬೆಳಗಲಿ, ಕನ್ನಡ ಉಳಿಯಲಿ, ಕನ್ನಡಿಗರಿಗೆ ಶಕ್ತಿ ಬರಲಿ. ಸರ್, ಮೊದಲಿಗೆ ಈ ಕನ್ನಡ ಭಾಷೆ ಅಂತ ಬಂದಾಗ ಅಥವಾ ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ಹೋರಾಟದಲ್ಲಿ ನಮಗೆ ನಮ್ಮ ಹೆಸರು ಕೇಳಿಬರುವಂಥದ್ದು. ಸೊ ನಿಮ್ಮ ಹೆಸರು ಕನ್ನಡಕ್ಕಾಗಿ ಸಾಕಷ್ಟು ಚಳುವಳಿಗಳಲ್ಲಿ ನೀವು ಭಾಗವಹಿಸಿದ್ರಿ. ಆಮೇಲೆ ಒಂದಷ್ಟು ಜನರಿಗೆ ಕುತೂಹಲ ಇರುತ್ತೆ, ಹೋರಾಟ ಮಾಡುವಂಥವರ ಮನಸ್ಥಿತಿ ಹೇಗಿರುತ್ತೆ, ಯಾಕೆ ಅವರು ಹೋರಾಟಕ್ಕೆ ಇಳಿತಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದ್ದೇ ಇರುತ್ತೆ. ಸೊ ನಾನು ನಿಮಗೆ ಮೊದಲು ಕೇಳಬೇಕಾಗಿರುವಂಥ ಪ್ರಶ್ನೆ, ಈ ಹೋರಾಟದ ಮನೋಭಾವ ನಿಮಗೆ ಎಲ್ಲಿಂದ ಬಂತು? ಆಮೇಲೆ ಈ ಒಂದು ಹೋರಾಟಕ್ಕೆ ಇಳಿಯೋಕೆ ಏನಾದರೂ ಒಂದು ಸ್ಫೂರ್ತಿ ಬೇಕೇ ಬೇಕು ನಮಗೆ. ಸೊ ಆ ಸ್ಫೂರ್ತಿ ಯಾವುದು ಹೇಳಿ ಸರ್? ಈಗ ನಾವು ಊಟ ಮಾಡಲೇಬೇಕಲ್ವಾ? ಊಟ ಮಾಡೋದು ಹೆಂಗೆ ಬಂತು ನಿಮಗೆ ಅಂತಂದರೆ, ಊಟ ಮಾಡುವ ಪ್ರಾಮುಖ್ಯ
ಊಟದಷ್ಟು ಒಬ್ಬ ಮನುಷ್ಯನಿಗೆ ಊಟ ಎಷ್ಟು ಮುಖ್ಯವೋ ಭಾಷೆನೂ ಅಷ್ಟೇ ಮುಖ್ಯ. ಊಟಕ್ಕೆ ಎಷ್ಟು ಮಾನ್ಯತೆ ಕೊಡ್ತೀರಿ ನೀವು? ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ ಎಷ್ಟು ಕ್ರಮಬದ್ಧವಾಗಿ, ಅದಕ್ಕಿಂತಲೂ ಉನ್ನತವಾಗಿ ಭಾಷೆ. ಅದು ಹೆಂಗೆ ಬಂತು ಅಂತಂದರೆ ಊಟ ಮಾಡೋದು ಹೆಂಗೆ ಬಂತು ಅಂತ ಅಂದಂಗೆ ಆಗತ್ತೆ. ಅದಾಗಬಾರ್ದು. ಅದು ರಕ್ತಗತವಾಗಿ ಈ ನಾಡಿಗಾಗಿ, ನಾಡಿನ ಅಭ್ಯುದಯಕ್ಕಾಗಿ, ನಾಡಿನ ಏಳಿಗೆಗಾಗಿ ಅದೇ ಒಂದು ಚಿಂತನೆ. ಲಕ್ಷ ಲಕ್ಷ ಜನರ ಮಧ್ಯ ನನಗೆ ಬಂದಿರತಕ್ಕಂಥದ್ದು ಒಂದು ಸೌಭಾಗ್ಯ, ಅದೊಂದು ಅದ್ಭುತ. ಎಲ್ಲ ಅಧಿಕಾರಕ್ಕಿಂತ ಕನ್ನಡ ಚಳುವಳಿ, ಕನ್ನಡ ಅದಕ್ಕಿಂತ ಮತ್ತೊಂದು ಅಧಿಕಾರ ಇಲ್ಲ. ಆ ದೃಷ್ಟಿಯಿಂದ ಅದ್ಭುತವಾಗಿ ಭಾಳ ಪ್ರೀತಿಯಿಂದ ನಿರಂತರವಾಗಿ 6 ದಶಕಗಳ ಮೇಲೆ ಚಳುವಳಿ 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 ನಡೆಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಹೋರಾಟ ನಿರಂತರ, ಒಂದಲ್ಲ ಎರಡಲ್ಲ, ಸಾವಿರ ಸಾವಿರ ಚಳುವಳಿಯನ್ನು ನಡೆಸ್ತಕ್ಕಂಥದ್ದು ಒಟ್ಟಾಳಾಗಲಾಗಿದೆ. ಅದೇನು ಅದನ್ನ ಲೆಕ್ಕವಿಲ್ಲ ಚಳುವಳಿ. ನಮಗೇ ಲೆಕ್ಕವಿಲ್ಲ ನಾನು ಎಷ್ಟು ಚಳುವಳಿ ಮಾಡಿದ್ದೀನಿ, ಏನೇನು ಚಳುವಳಿ ಮಾಡಿದ್ದೀನಿ, ಯಾವ ರೀತಿ ಚಳುವಳಿ ಮಾಡಿದ್ದೀನಿ, ಹೇಗೆ ಇದ್ಯಾವುದು ಲೆಕ್ಕವಿಲ್ಲದಷ್ಟು ಚಳುವಳಿಯನ್ನು. ಸರ್, ಈಗ ನೋಡಿ, ನೀವು ಹೇಳ್ದಂಗೆ ಪ್ರತಿಯೊಬ್ಬರು ಕೂಡ ಕನ್ನಡ ಅಂತ ಬಂದಾಗ ಒಂದು ಹೋರಾಟದ ಮನೋಭಾವ ಇದ್ದೇ ಇರುತ್ತೆ. ಆಮೇಲೆ ಎಲ್ಲರೂ ನಿಮ್ಮ ಥರ ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಶಿಸ್ತಿರಬೇಕು, ಒಂದು ಬದ್ಧತೆ ಇರಬೇಕು. ಸೊ ಆ ಒಂದು ಬದ್ಧತೆಯನ್ನು ಇಟ್ಕೊಂಡು ಬಂದಂಥವ್ರು ಈ ಕನ್ನಡ ವಾಟಾಳ್ ಪಕ್ಷ ಯಾವಾಗ ಸ್ಥಾಪನೆ ಆಯಿತು, ಅದಕ್ಕೇನಾದರೂ ಹಿನ್ನೆಲೆ ಇದೆಯಾ ಸರ್? ಕನ್ನಡ ಚಳುವಳಿ, ವಾಟಾಳ್ ಪಕ್ಷ ಚಳುವಳಿಯನ್ನು ಆರಂಭ ಮಾಡದ ಸುಮಾರು 40 ವರ್ಷದ ಮೇಲೆ ಅದು ಆರಂಭ ಆದ್ದು. ಮೊದಲಿರಲ್ಲ, ಮೊದಲು ಕನ್ನಡ ಚಳುವಳಿ ಅಂತಲೇ, ಕನ್ನಡ ಚಳುವಳಿ ಕನ್ನಡ ಚಳುವಳಿ ಅಂತಲೇ, ಕನ್ನಡ ಚಳುವಳಿ ಹೆಸರಿನಲ್ಲೇ ಕನ್ನಡ ಚಳುವಳಿ ನಡೆದಿರೋದು, ಕನ್ನಡ ಚಳುವಳಿ ಹೆಸರಿನಲ್ಲೇ ಕನ್ನಡದ ಬಗ್ಗೆ ಮೆರವಣಿಗೆ ನಡೆದಿರೋದು, ಕನ್ನಡದ ಹೋರಾಟ ನಡೆದಿರೋದು, ಎಲ್ಲ ಚಳುವಳಿ ಹೆಸರಿನಲ್ಲೇ ಆರಂಭದಲ್ಲಿ. ಇದಾದ ಒಂದು 40 ವರ್ಷದ ಮೇಲೆ ಇದು ಕನ್ನಡ ಚಳುವಳಿ ವಾಟಾಳ್ ಪಕ್ಷ ಅಂಥೇಳಿ ನಾವು ಅದನ್ನು ಒಂದು ರಾಜಕೀಯ ಪಕ್ಷವಾಗಿ ಚಿಂತನೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಓಕೆ, ಮೊಟ್ಟ ಮೊದಲ ಹೋರಾಟ ನಿಮಗೆ ನೆನಪಿದೆಯಾ ಸರ್? ಹೆಂಗೆ ಇತ್ತು ಮೊಟ್ಟ ಮೊದಲ ಹೋರಾಟದಲ್ಲಿ ಭಾಗಿಯಾಗಿದ್ದು? ಮೊಟ್ಟ ಮೊದಲ ಹೋರಾಟ ಆರಂಭಕ್ಕೂ ಮುಂಚೆ ಈ ಚಿಕ್ಕಲಾಲ್ ಬಾಗ್ ಅದು ಆಗ ಭಾಷಣಕ್ಕೆ ಸ್ಥಳ. ಚಿಕ್ಕಲಾಲ್ ಬಾಗ್ ಮುಂದೆ ಈಗ ಕೆಂಪೇಗೌಡ ಬಸ್ ನಿಲ್ದಾಣ, ಭಾರಿ ಕೆರೆ, ಅಲ್ಲೇನಿಲ್ಲ, ಪೂರ ಮೈದಾನ. ಈಗ ನೀವು ಕಾಣೋದಕ್ಕೂ ಹಾಗೂ ಭಾರಿ ವ್ಯತ್ಯಾಸ. ಆ ಮೈದಾನದಲ್ಲಿ ನೂರಾರು ಮೆರವಣಿಗೆ ಮಾಡಿದ್ದೀವಿ. ಚಿಕ್ಕಲಾಲ್ ಬಾಗ್ನಲ್ಲಿ ಸಾವಿರಾರು ಸಭೆಗಳು ಮಾಡಿದ್ದೇವೆ, ಬೀದಿ ಬೀದಿಯಲ್ಲಿ ಸಭೆಗಳು. ಆಗ ಮೊದಲು ಚಳವಳಿ ಮಾಡಿದಾಗ ಸುಮಾರು 60ನೇ ಇಸ್ವಿನಲ್ಲಿ ಬಳೆಪೇಟೆ ಒಳಗೆ ಆರಂಭ ಮಾಡಿ ಎಲ್ಲ ಕನ್ನಡ ನಾಮಫಲಕ ಇರಬೇಕು ಅಂತೇಳಿ ಬೇರೆ ಬೇರೆ ನಾಮಫಲಕಗಳೆಲ್ಲ ಕಿತ್ತಾಕಿ ಶುರು ಮಾಡಿದಾಗ ಅದೇ ನಿಮ್ಮ ಮೊಟ್ಟ ಮೊದಲ ಹೋರಾಟ. ಅದೇ ಇದು ಇವತ್ತಲ್ಲ, ಅವತ್ತಿನಿಂದಲೂ ಇದೆ. 65 ವರ್ಷ ಮೇಲಾಗೋಯ್ತಲ್ಲ ಹೋರಾಟ, ಏನು ಸಾಮಾನ್ಯ ಅಲ್ಲ. ಹೌದು. ಆಮೇಲೆ ಇವಾಗ ಸರ್ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಸರ್, ಅದಕ್ಕೊಂದು ಸ್ಟೋರಿ ಇದೆ ಅಂತ ಹೇಳಿ ಕೇಳ್ಪಟ್ಟೆ. ಆ ಒಂದು ಹೆಸರು ಬರಕ್ಕಿಂತ ಮುಂಚೆ ಏನಿತ್ತು ಅಲ್ಲಿ ಅಂತ ಹೇಳಿ? ಅಲ್ಲಿ ಸುಭಾಷ್ ನಗರ ಅಂತಿತ್ತು. ಸುಭಾಷ್ ನಗರದ ಮೈದಾನ, ಸುಭಾಷ್ ನಗರದ ಮೈದಾನದಲ್ಲಿ ನಮ್ಮ ಮೆರವಣಿಗೆಗಳು, ಕಾಂಗ್ರೆಸ್ ಪಕ್ಷದ ವಸ್ತು ಪ್ರದರ್ಶನ ನಡೀತಾ ಇತ್ತು. ವಸ್ತು ಪ್ರದರ್ಶನ, ಅರ್ಧ ಕೆರೆ ವಸ್ತು ಪ್ರದರ್ಶನ, ಅರ್ಧ ಕೆರೆ ವಸ್ತು ಪ್ರದರ್ಶನ. ಆಗ ಅದಾದ ಮೇಲೆ ವರ್ಷಕ್ಕೊಂದ್ಸಾರಿ ಅವರು 1 ತಿಂಗಳು 2 ತಿಂಗಳು ವಸ್ತು ಪ್ರದರ್ಶನ ನಡೆಸೋರು. ಟಿಕೆಟ್ ಇತ್ತು, ಕಾಂಗ್ರೆಸ್ ಪಾರ್ಟಿ ದುಡ್ಡು ಅಂತೇಳಿ ಕಲೆಕ್ಷನ್ ಮಾಡಿ ಭಾಳ ಚೆನ್ನಾಗಿತ್ತು ಆಗ. ಅವತ್ತು ಅದಾದಮೇಲೆ ಇಡೀ ಸಂಪೂರ್ಣ ಮೈದಾನ ಅದು. ಈ ಕಡೆ
ಚಿಕ್ಕ ಲಾಲ್ಬಾಗು ಅದು ಅದು ಲಾಲ್ಬಾಗ್ ಒಳ್ಳೆ ಗಿಡ ಮರಗಳು ಅಲ್ಲಿ. ಆದರೆ ಎರಡೂ ಕಡೆ ನಿರಂತರವಾಗಿ ಹೋರಾಟ ಮಾಡಿದ್ದೀವಿ. ಮೇಲೆ ಕೂತು ನಿಂತು ಭಾರಿ ಹೋರಾಟಗಳು ಮಾಡಿದ್ವಿ. ಆಮೇಲೆ ಹೇಗೆ ಬಸ್ ಸ್ಟ್ಯಾಂಡ್ ಆಗಿ ಬದಲಾಯಿತು ಸರ್? ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಆಗಿ ಹೇಗೆ ಆಮೇಲೆ ಬಹುಶಃ ಇತ್ತೀಚಿನ ಒಂದು 40-40 ವರ್ಷದಿಂದ ಅದಾದಮೇಲೆ ಅದು ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ಬಹುಶಃ ಗುಂಡೂರಾವ್ ಕಾಲದಲ್ಲಿ, ಚೀಫ್ ಮಿನಿಸ್ಟರ್ ಗುಂಡೂರಾವ್ ಅವ್ರ ಕಾಲದಲ್ಲಿ ತೀರ್ಮಾನ ತಗೊಂಡ್ರು. ಒಂದು ಕಡೆ ದೇವರಾಜ ಅರಸು ಅವರು ಇದು, ಇನ್ನೊಂದು ಕಡೆ ಇದು ತಗೊಂಡಿದ್ದಾರೆ. ಈಗ ಸರ್, ನೀವು ಒಂದು ಚಳವಳಿ ಶುರು ಮಾಡಿದಾಗ ಅವಾಗಲೆಲ್ಲ ಎಷ್ಟು ಜನ ಸೇರ್ತಾ ಇದ್ರು, ಮತ್ತೆ ಹೆಂಗೆ ಪಕ್ಷ ಸಂಘಟನೆ ಮಾಡಿದ್ದು ಹೆಂಗೆ ಸರ್? ಒಂದು ವಾಟಾಳ್ ನಾಗರಾಜ್ ಭಾಷಣ ಅಂತಂದ್ರೆ ಕನಿಷ್ಠ ಆ ಕಾಲದಲ್ಲಿ 5,000 ಜನ ಇರೋರು. 5,000 ಜನ ಭಾಷಣ ಎಲ್ಲಿ ನಮ್ಗೆ ಗೊತ್ತಾ? ಎಲ್ಲ ಬೀದಿಯಲ್ಲಿ ಮಾಡಿ ಗತ್ತೋದು, ಅಲ್ಲಿ ಮೈಕ್ ಕಟ್ಟೋದು, ಅಲ್ಲೇ ಮಾತು, ರಸ್ತೆನೇ ಮೈದಾನ. ಈ ರೀತಿ ಬೆಂಗಳೂರಿನ ಉದ್ದಗಲಕ್ಕೂ ಎಲ್ಲ ಕಡೆ ಮಾಡಿ ಮೇಲೆ ಹತ್ತೋದು, ಮೈಕ್ ಕಟ್ಟೋದು, ಮನೆಯವ್ರು ಕೇಳೋದು, ಭಾಷಣಕ್ಕೆ ಮಾಡಿ ಅಂತ. ಇದು ಕರ್ನಾಟಕದ ಇತಿಹಾಸದಲ್ಲೇ ಭಾಳ ಜನ ಒಂದು ಸಭೆ ಅಂತಂದ್ರೆ ಅದಕ್ಕೆ ಶಾಮಿಯಾನ ಅದು ಇದು 108ರಲ್ಲಿ ಇದು ಮಾಡ್ತಾರೆ. ಇಲ್ವೇ ಇಲ್ಲ, ರೆಡಿಮೇಡ್. ಯಾರ ಮನೆ ಇರುತ್ತೆ, ಸರಿ ಬಳೆಪೇಟೆ ಮನೆ ಯಾರು ಹತ್ತಿ, ಮೈಸೂರು ಇದು ಮಲ್ಲೇಶ್ವರ ಅಲ್ಲಿ ಮಾಡಿ ಮನೆ ಹತ್ತಿ, ಅಲ್ಲಿ ಚಾಮರಾಜಪೇಟೆ ಮಾಡಿ ಮನೆ ಹತ್ತಿ, ಸುಬೇದಾರ ಚಿತ್ರಂ ರೋಡ್ ಮಾಡಿ ಮನೆ ಹತ್ತಿ, ಮೈಸೂರು ಅಲ್ಲಿ ಮೈಸೂರು ಬ್ಯಾಂಕ್ ಎದುರಿಗೆ ದೊಡ್ಡ ಬಿಲ್ಡಿಂಗು, ಕೃಷ್ಣ ಬಿಲ್ಡಿಂಗು, 100 ಸಭೆಗಳು. ಬಿಲ್ಡಿಂಗ್ ಮೇಲೆ ಹತ್ತೋದು ಸಭೆ, ಬಿಲ್ಡಿಂಗ್ ಮೇಲೆ ಹತ್ತೋದು ಸಭೆ. ಇದು ದೇಶದ ಪ್ರಪಂಚ ಇತಿಹಾಸದಲ್ಲೇ ಈ ಥರ ಒಂದು ಚಳುವಳಿ ಎಲ್ಲೂ ಕಾಣಲಿಲ್ಲ, ಕಾಣಕ್ಕಾಗೋದಿಲ್ಲ. ಯಾಕೆ ನೀವು ಮನೆ ಮೇಲ್ಗಡೆನೆ ಭಾಷಣ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ? ಅಂದ್ರೆ ಇಡೀ ಜನರನ್ನ ಆಕರ್ಷಣೆ ಮಾಡಬೇಕು ಅಂತಲ್ಲ, ಅಥವಾ ನಿಮ್ಮ ಮಾತುಗಳು ಆ ಜನರ ಮನಸ್ಸನ್ನ ತಟ್ಟಲಿ ಅನ್ನೋ ಕಾರಣಕ್ಕ? ಇಲ್ಲ, ಇವೆಲ್ಲ ಈಗ ನೀವೇನು ಕ್ಯಾಮ್ರಾ ರೆಡಿ ಮಾಡ್ಕೊತಿರಲ್ಲ, ಹೆಂಗ್ ಜನಗಳಿಗೆ ಮಾಡ್ಬೇಕು ಅಂತ. ಮೇಲೆ ನಿಂತ್ಕೊಂಡು ಮಾತನಾಡಿದ್ರೆ ಕೆಳಗೆ ಇರೋರಿಗೆ ಎಲ್ಲರಿಗೂ, ಮೂಲೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೂ ನಾನೇನು ಏನ್ ಭಾಷಣ ಮಾಡ್ತಾರೆ ಅಂತ ಗೊತ್ತಾಗತ್ತೆ. ಆ ದೃಷ್ಟಿಯಿಂದ ಮೇಲೆ ನಿಂತ್ಕೊಂಡು ಎಲ್ಲ ಮೇಲೆ ಅಂದ್ರೆ ಬಹಳ ಮೇಲೆನೆ, ಸ್ವಲ್ಪ ಹೆಚ್ಚು ಕಡೆ 25-30 ಅಡಿ ಮೇಲೆ ನಿಂತೆ ಮಾತಾಡಿರೋದು. ಇದು ಇನ್ಯಾರು ಮಾತಾಡಿಲ್ಲ, ಯಾವ ಪಾರ್ಟಿಯವರು ಮಾತಾಡಕ್ಕಾಗಿಲ್ಲ. ಬರೀ ಒಬ್ಬರೇ ವಾಟಾಳ್ ಇಡೀ ರಾಜ್ಯದ ಉದ್ದಕ್ಕೂ, ಅದರಲ್ಲೂ ಬೆಂಗಳೂರಿನಲ್ಲಿ ಬೀದಿಯ ಚಳುವಳಿ ಆರಂಭ ಮಾಡಿದವರು ವಾಟಾಳ್ ನಾಗರಾಜ್. ನಾವೆಲ್ಲರೂ ಕೇಳ್ಪಟ್ಟಿರೋ ಹಾಗೆ ವಾಟಾಳ್ ನಾಗರಾಜ್ ಅವರ ಒಂದು ಚಳವಳಿ, ಒಂದು ಹೋರಾಟ ಅಂದ್ರೆ ಅದು ಒಂದು ವಿಭಿನ್ನವಾಗಿರುತ್ತೆ. ವಿಭಿನ್ನ ರೀತಿಯಲ್ಲಿ ಒಂದು ಚಳವಳಿ ಮಾಡಿದಾಗ, ಒಂದು ಹೋರಾಟ ಮಾಡಿದಾಗ, ಸೊ ಅದರ ಒಂದು ಎಫೆಕ್ಟೇ ಬೇರೆ ತರ ಇರುತ್ತೆ. ಅದನ್ನ ನಾವೆಲ್ಲರೂ ಕೂಡ ಗಮನಿಸಿದೀವಿ. ನೀವು ಈಗ ಯಾವ್ದೋ ಒಂದು ಹೋರಾಟ ಬಂತು ಅಂತಂದ್ರೆ ಆ ಒಂದು ಕಾನ್ಸೆಪ್ಟ್ ತಕ್ಕಂಗೆ ನೀವು ವೇಷಭೂಷಣ ಹಾಕ್ತೀರಾ. ಫಾರ್ ಎಕ್ಸಾಂಪಲ್ ಒಂದು ಸೀರೆ ಉಡೋದಾಗಿರ್ಬೋದು, ಅಥವಾ ನೀರಿನ ವಿಚಾರ ಬಂದಾಗ ಮಡಕೆ ಹೊರೋದಾಗಿರ್ಬೋದು. ಈ ತರದ ವಿಭಿನ್ನ ಹೋರಾಟಗಳು ಜನರ ಮನಸ್ಸನ್ನ ಮುಟ್ಟುತ್ತೆ ಅಂತ ಅನ್ಸುತ್ತೆ ಸರ್. ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀವಿ, ಪ್ರಾಮಾಣಿಕವಾಗಿ ಅದಕ್ಕೊಂದು ರೂಪ ಕೊಡ್ತೀವಿ. ಒಂದು ಚಳುವಳಿ ಅಂದರೆ ಇದು ಸರ್ಕಾರ, ಮಂದವಾದ ಸರ್ಕಾರ, ಎಮ್ಮೆ ಮೇಲೆ ಮಳೆ ಊದಂಥ ಸರ್ಕಾರ ಅಂತ ಅನ್ಬೇಕಾರೆ ಮಾತಿನಲ್ಲಿ ಹೇಳೋ ಬದಲು ಎಮ್ಮೆನೇ ಕರ್ಕೊಂಡು ಬಂದು ಅದ್ರ ಮೇಲೆ ನೀರು ಇದ್ರೆ ಆವಾಗ ನೋಡಿ ಇದೇ ಎಮ್ಮೆ, ಇದೇ ಸರ್ಕಾರ ಅಂದಾಗ ಜನಕ್ಕೆ ಇನ್ನೂ ಆಕರ್ಷಣೀಯಾಗಿ ನಾಟುತ್ತೆ ವಿಚಾರಗಳು. ಆದ್ದರಿಂದ ವಿಚಾರಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ವಿಧಾನ ವಿನೂತನವಾದಂಥ ಚಳವಳಿಗಳು. ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀರಾ, ಬಟ್ ತುಂಬಾ ಎಫೆಕ್ಟಿವ್ ಆಗಿ ಸರ್ಕಾರದ ಮೇಲೆ ಪರಿಣಾಮ ಬೀರದಂತ ಹೋರಾಟಗಳು ಅಂತಂದ್ರೆ ಯಾವ್ದನ್ನ ನೆನಪಿಸ್ಕೋಬಹುದು ಈ ಸಮಯದಲ್ಲಿ? ಬೇಕಾದಷ್ಟು ಮಾಡಿದೀವಿ, ಈ ಬೇಕಾಷ್ಟು ಮಾಡ್ಬಿಟ್ಟಿದೀವಿ. ನಿಮ್ಗೆ ಹೇಳೋದಾದ್ರೆ ಬೆಂಗಳೂರಿನಲ್ಲಿ ಬಂದ್ ಕರೆ ಕೊಟ್ಟವರೇ ನಾನು ಫಸ್ಟ್. ಬೆಂಗಳೂರು ಬಂದ್ ಅಂದ್ರೆ ಅದು ವಾಟಾಳ್ ನಾಗರಾಜ್ ಅವ್ರದೇ ಅನೌನ್ಸ್ಮೆಂಟ್ ಅಂತ. ಬೆಂಗಳೂರು ಬಂದು ಈಗ ಕರ್ನಾಟಕ ಬಂದು ಎಲ್ಲ ವಾಟಾಳ್ ನಾಗರಾಜ್ ಅದು ಇದಿದೆ. ಆದ್ರಿಂದ ಬೆಂಗಳೂರು ಬಂದ್ ಕರೆ ಕೊಟ್ಟು
ಅದೆಲ್ಲ ಬೆಂಗಳೂರು ಬಂದ್ಗೆ 144 ಸೆಕ್ಷನ್ ಜಾರಿ ಮಾಡಿ ಪೊಲೀಸ್ ಎಲ್ಲ ಹಾಕಿ ನಾವು ಪೊಲೀಸರು ತಪ್ಪಿಸ್ಕೊಂಡು ಹೋಗಿ ನಾವೆಲ್ಲ ಕಾಡಿನಲ್ಲಿ ಮಲಗಿ ಅಲ್ಲಿಂದ ಬಂದು ಒಂದಲ್ಲ ಎರಡಲ್ಲ ನಾನಾ ರೀತಿಯಲ್ಲಿ ಚಳುವಳಿಯನ್ನು ನಡೆಸಿದ್ದೇವೆ. ಆಮೇಲೆ ಈ ಬಂದಂತ ಒಂದು ಕರೆ ಕೊಟ್ಟಾಗ ಒಂದು ಜನರ ಮನಸ್ಸಿಗೆ ಏನನ್ಸುತ್ತೆ ಅಂತಂದ್ರೆ, ಈಗ ಬಂದ್ ಮಾಡ್ಬಿಡ್ತೀವಿ, ಎಲ್ಲ ಬಂದ್ ಮಾಡ್ಬಿಡ್ತೀವಿ, ಇಡೀ ಬೆಂಗಳೂರು ಬಂದಾಗತ್ತೆ ಅಂತ ಇಟ್ಕೊಳ್ಳಿ, ವ್ಯಾಪಾರಸ್ಥರಿಗೆ ಎಲ್ಲೋ ಒಂದ್ ಕಡೆ ತೊಂದರೆ ಆಗತ್ತೆ ಅನ್ನುವಂಥದ್ದನ್ನ ವ್ಯಾಪಾರಸ್ಥರು ಯೋಚನೆ ಮಾಡ್ತಾರೆ. ಬಟ್ ನಿಮ್ಮ ಉದ್ದೇಶ ಇಲ್ಲಿ ಹೋರಾಟಕ್ಕೆ ಒಂದು ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿರುತ್ತೆ. ಬಟ್ ಈ ಆಂಗಲ್ ನಲ್ಲಿ ನೋಡಿದಾಗ ಇಲ್ಲೋ ಒಂದ್ ಕಡೆ ಒಂದು ದಿನದ ಬಂದ್ ಏನತ್ತೆ ಅದು ಒಂದ್ ಕಡೆ ಸರ್ಕಾರಕ್ಕೆ ಲಾಸ್ ಆಗ್ಬಹುದು, ಅಥವಾ ಅವತ್ತಿನ ವ್ಯಾಪಾರಸ್ಥರಿಗೆ ಲಾಸ್ ಆಗ್ಬಹುದು ಅಂತ ಹೇಳಿ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಯಾವುದೋ ಒಂದು ಸ್ವಂತ ಉದ್ದೇಶಕ್ಕೆ ಮಾಡೋದಲ್ಲ. ರಾಜ್ಯ, ಭಾಷೆ, ಕನ್ನಡಿಗರು, ಕರ್ನಾಟಕದಿಂದ ಇದಕ್ಕಾಗಿ ಬಂದ್ ಮಾಡುವಾಗ ಎಲ್ಲರೂ ಭಾಗವಹಿಸ್ಬೇಕು, ಆಗಲೇ ಚಂದ. ಯುಗಾದಿ ಹಬ್ಬದ ದಿವಸ ಎಲ್ಲರೂ ಬಾಗ್ಲಾಕ್ಕೊಂಡು ಕೂತಿರಲ್ವಾ ಮನೆ, ಯುಗಾದಿ ಹಬ್ಬ ಬೇಡ ಅಂತಾರ? ಇಲ್ಲ ಯುಗಾದಿ ಹಬ್ಬ ಬೇಡ, ನಾವು ತೆಗೆದುಬಿಡ್ತೀವಿ, ಹೋಳಿಗೆ ಮಾಡೋದು ಬೇಡ ಬಿಟ್ಬಿಡ್ತೀವಿ, ಪಾಯಸ ಮಾಡೋದು ಬೇಡ ಬಿಟ್ಬಿಡ್ತೀವಿ, ಮುಂಟ ಇಲ್ಲ. ಅದರಿಂದ ಇವತ್ತು ಒಂದು ಕನ್ನಡಿಗರ ಹಬ್ಬ ಅಂತ ತಿಳ್ಕೊಳ್ಳಿ, ತಪ್ಪೇನಿದೆ? ಏನು ನಷ್ಟ ಆಗೋಗುತ್ತೆ? ನಿಮಗೆ ಕೀರ್ತಿ ಬರ್ತದೆ. ಬೇಷ್, ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ ಒಂದು ಅದ್ಭುತವಾದಂಥ ಚಿಂತನೆ ಮಾಡಿದ್ದಾರೆ, ಒಳ್ಳೆ ಇದನ್ನ ಇದು ಮಾಡಿದ್ದಾರೆ ಅಂತ ಬರುತ್ತೆ ನಿಮಗೆ. ಹೌದು, ಖಂಡಿತ. ಆಮೇಲೆ ಸರ್, ಈಗ ನಿಮ್ಮನ್ನ ಬಿಟ್ರೆ ಕನ್ನಡಕ್ಕಾಗಿ ಹೋರಾಟ ಮಾಡದಂತ ವ್ಯಕ್ತಿ ಇನ್ನೊಬ್ರಿಲ್ಲ, ಯಾಕೆ ಇನ್ನೊಬ್ಬ ವ್ಯಕ್ತಿ ಹುಟ್ಕೊಳ್ಳಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಕೂಡ ಬರುತ್ತೆ. ಯಾಕಂದ್ರೆ ನಿಮ್ಮ ನಂತರ ಹೋರಾಟಗಾರರು ಬೇಕು. ನಿಮಗೆ ಅಂದ್ರೆ ನಿಮಗೆ ಕಾಂಪಿಟೇಷನ್ ಕೊಡುವಂತ ಒಬ್ಬ ಹೋರಾಟಗಾರ ಹುಟ್ಕೊಳ್ಳಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಇದು ಹೋಟ್ಲ್ ಕಡುಬು ತಿನ್ನಂಗಲ್ಲ. ಇವತ್ತು ಇಟ್ಟು ಕಡುಬು ತಿಂತೀವಿ, ಇವತ್ತಿಲ್ಲ ಅಂದ್ರೆ ಇಂಥ ಕಡುಬು ಎಲ್ಲೂ ಸಿಗಲ್ವೇ? ನೆಕ್ಸ್ಟ್ ನಾಳೆ ಇದು ಯಾರು ಹುಟ್ಕೊಳ್ತಾರೋ ಯಾರು ಬಿಡ್ತಾರೋ. ವಾಟಾಳ್ ನಾಗರಾಜ್ ಹುಟ್ಟಿದ್ದಾರೆ, ವಾಟಾಳ್ ನಾಗರಾಜ್ ಚಳವಳಿ ನಡೆಸಿದ್ದಾರೆ, ವಾಟಾಳ್ ನಾಗರಾಜ್ ಹೋರಾಟ ನಡೆದಿದ್ದಾರೆ. ಇನ್ನೊಬ್ರು ಯಾರು ಹುಟ್ಟುತ್ತಾರೆ ಅಂತೇಳಿ ಯಾರನ್ನ ಕಾಣಬೇಕು? ಸಾಧ್ಯವಿಲ್ಲ, ಇನ್ನು ಜನ್ಮದಲ್ಲಿ ಸಾಧ್ಯವಿಲ್ಲ. ಹೌದು, ಅಂದ್ರೆ ನೀವು ಮಾಡ್ಕೊಂಡು ಬಂದಿರುವಂತ ಹೋರಾಟದ ಹಾದಿ ಇದೆಯಲ್ಲ, ಆ ತರದ ಹೋರಾಟವನ್ನ ಬೇರಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಸಾಧ್ಯ ಇಲ್ಲ. ಈಗ ಈ ಅನೇಕ ಸಾಮ್ರಾಜ್ಯಗಳೇ ಮುಳುಗೋಯ್ತು. ಸಾಮ್ರಾಜ್ಯಗಳು ಅಂತಂತ ಕೃಷ್ಣದೇವರಾಯನ ಸಾಮ್ರಾಜ್ಯವೇ ಮುಳುಗೋಯ್ತು. ಅದರಿಂದ ಮುಂದೆ ನನಗನ ಆ ಥರ ಇನ್ನು ಚಳವಳಿ ಮಾಡಕ ಆಗೋದಿಲ್ಲ ಬಿಡಿ. ಓಕೆ. ಆಮೇಲೆ ಸರ್, ಈಗ ನೀವು ಚಳವಳಿಯಿಂದನೇ ಬಂದಂಥವ್ರು, ಬಟ್ ಯಾಕೆ ನಿಮ್ಗೆ ರಾಜಕೀಯದಲ್ಲಿ ಒಂದು ಆಡಳಿತಾತ್ಮಕವಾದಂಥ ಪವರ್ ಸಿಗಬೇಕು ಅಂತ ಹೇಳಿ ಅನ್ನಿಸ್ಲಿಲ್ವಾ? ನಾನು ಚುನಾವಣೆಗೆ ನಿಂತಿರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ 50 ಸಾರಿ. ನಾನು ಗೆದ್ದಿರೋದು ಒಂದು 5 ಸಾರಿ. 5 ಸಾರಿ MLA, 2 ಸಾರಿ ಕಾರ್ಪೊರೇಟ್ರು, ಇದೆಲ್ಲ ಆಗಿದ್ದೀನಿ, ಗೊತ್ತಾಯ್ತಾ? ಇದಕ್ಕೆ ನಾನಾ ಕಾರಣಗಳಿದೆ. ಸೋಲೆ ಜಾಸ್ತಿ, ಗೆಲುವಿಗಿಂತ ಸೋಲೆ ಜಾಸ್ತಿ. ಗೆದ್ದಿದ್ದೀನಿ. ಆ 5 ವರ್ಷ 5 ಗೆದ್ದಿರುವಾಗ ಇತಿಹಾಸ ನಿರ್ಮಾಣ ಮಾಡಿದ್ದೀನಿ ಶಾಸನಸಭೆಯಲ್ಲಿ. ವಾಟಾಳ್ ನಾಗರಾಜ್ ಅಂತವರು ಶಾಸನಸಭೆಗೆ ಬೇಕು ಅಂತವ್ರು ಬೇಕು ಅಂತ ಜನಮನದಲ್ಲಿ ನಾನು ಅತ್ಯಂತ ಗೌರವದಿಂದ ಇದು ಮಾಡಿದ್ದೀನಿ. ಈಗ 5 ಸಾರಿ MLA ಆಗಿದ್ದೀನಿ ಅಂತ ಹೇಳಿದ್ರಿ, ಆಮೇಲೆ 2 ಸಾರಿ ಕಾರ್ಪೊರೇಟರ್ ಆಗಿದ್ದೀನಿ ಅಂತ ಹೇಳಿದ್ರಿ. ಸೊ ಆ ಸಮಯದಲ್ಲಿ ನಿಮ್ಮ ಒಂದು ಪರಿಸ್ಥಿತಿಯಲ್ಲಿ ಹೆಂಗಿತ್ತು ಸರ್? ಸರ್ಕಾರಗಳು ಹೆಂಗಿತ್ತು? ಅದು ಈಗ ನಾನು ಮೊದಲನೇ ಅಸೆಂಬ್ಲಿ ಮೆಂಬರು 1967. ನೀವು ಹುಟ್ಟಿಲ್ಲ, ಇವರು ಹುಟ್ಟಿಲ್ಲ, ಯಾರು ಹುಟ್ಟಿಲ್ಲ, ಹೌದಾ? 67ರಲ್ಲಿ 64ರಲ್ಲಿ ಕಾರ್ಪೊರೇಟ್ರು. ಆವತ್ತಿದ್ದ ಜನ ಶ್ರೀರಾಮಚಂದ್ರನ ಆಡಳಿತ ಅಂತಾರಲ್ಲ, ರಾಮನ ಆಡಳಿತ ಅಂಥವ್ರಿದ್ದರು. ಸತ್ಯವಂತರಿದ್ದರು, ಪ್ರಾಮಾಣಿಕರಿದ್ದರು, ನಂಬಿಕಸ್ಥರಿದ್ದರು. ಹುಡುಗಾಟ ಅಲ್ಲ. KC ರೆಡ್ಡಿಯವರು, ಹನುಮಂತಯ್ಯನವರು, ವೀರೇಂದ್ರ ಪಾಟೀಲ್, ನಿಜಲಿಂಗಪ್ಪನವರು, ದೇವರಾಜ್, ಎಂಥ ಭಾರಿ ಭಾರಿ ಅದ್ಭುತವಾದ ಜನ. ಈ ರಾಜ್ಯಕ್ಕೆ 100 ಜನ ಈ ರಾಜ್ಯಕ್ಕೆ ಸತ್ಯವಂತರಿದ್ದರು, ಭಾಳ ಸತ್ಯವಂತರಿದ್ದರು. ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಆ ಕಾಲದಲ್ಲಿ ಅವರು ಸತ್ಯವಂತರೇ. ಪಾರ್ಲಿಮೆಂಟ್ನಲ್ಲಿ
ಸತ್ಯವಂತರು, ಪ್ರಧಾನಮಂತ್ರಿ ವಲ್ಲಭಾಯ್ ಪಟೇಲ್, ಮೌಲಾನಾ ಆಜಾದ್ ಎಲ್ಲ ಬಾರಿ ಸತ್ಯವಂತ. ಇಡೀ ಪಾರ್ಲಿಮೆಂಟೇ ಸತ್ಯವಂತರು. ಆ ಕಾಲದಲ್ಲಿ ಕರ್ನಾಟಕದಲ್ಲಿ ಶಾಸನಸಭೆ ಸತ್ಯವಂತರು, ಮುಖ್ಯಮಂತ್ರಿ ಸತ್ಯವಂತರು, ಮಂತ್ರಿಗಳು ಸತ್ಯವಂತರು. ಇವತ್ತಿಲ್ಲ. ಅಂದ್ರೆ ನಿಮ್ಮ ಕಾಲದ ಆಡಳಿತ ಸತ್ಯವಾಗಿತ್ತು. ಸತ್ಯ ಸತ್ಯ ಸತ್ಯ. ಓಕೆ. ಆಮೇಲೆ ಸರ್, ಈಗ ಮೈಸೂರು ಪ್ರಾಂತ್ಯಕ್ಕೆ ಈಗ ಒಂದು ಕರ್ನಾಟಕ ಅನ್ನುವಂತ ಹೆಸರು ಬರೋದ್ರಲ್ಲಿ ನಿಮ್ಮ ಒಂದು ಪಾತ್ರ ಕೂಡ ಇದೆ ಅಂತ ಹೇಳಿ ಕೇಳ್ಪಟ್ವಿ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಮೈಸೂರು ರಾಜ್ಯ ಒಂದಾದದ್ದು 1956 ನವೆಂಬರ್ 1ನೇ ತಾರೀಕು. ಎಲ್ಲಿ ಆಯಿತು? ಬೆಂಗಳೂರಲ್ಲೇ. ಯಾವ ಜಾಗ? ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನ. ಉದ್ಘಾಟನೆ ಮಾಡಿದವರು ಯಾರು? ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್, ಮೊದಲನೇ ರಾಷ್ಟ್ರಪತಿ. ಮೈಸೂರಿನ ಮಹಾರಾಜರು ಜಯಚಾಮರಾಜ ಒಡೆಯರ್, ನಿಜಲಿಂಗಪ್ಪನವರು, ಹನುಮಂತಯ್ಯನವರು, ಕಡಿದಾಳ್ ಮಂಜಪ್ಪನವರು, ಉದಯವಾಯಿತು ಚೆಲುವ ಕನ್ನಡ ನಾಡು ಹಾಡಿದವರು ಪಿ ಕಾಳಿಂಗರಾವ್. ಅದ್ಭುತ ಐತಿಹಾಸಿಕವಾದಂಥ ದಿನ. ಆ ಒಂದು ಹಾಡು ನಮ್ಮ ಒಂದು ನಾಡಗೀತೆ ಆಗ್ಬೇಕಾಗಿತ್ತು ಅಂತ ಹೇಳಿ ಹೇಳ್ತಾರೆ ಸರ್. ಉದಯವಾಯಿತು ಚೆಲುವ ಕನ್ನಡ ನಾಡು, ಯಾಕೆ ಆಗ್ಲಿಲ್ಲ ಸರ್? ಈಗ ಅದ್ಭುತವಾಗಿದೆ ಈಗಲೂ. ಈಗ ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ರಾಷ್ಟ್ರಕವಿ ಕುಂಪ ಅದ್ಭುತವಾಗಿ ಇನ್ನೇ ಬಹಳ ಚೆನ್ನಾಗಿದೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ ಎಲ್ಲ ನಾವೆಲ್ಲ ಒಂದು ಅಂತ ಎಷ್ಟು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಗಳ ಕಂಗಳ ನೋಟ, ಏನು ಅದ್ಭುತವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ಭಾಳ ಚೆನ್ನಾಗಿದೆ. ಅದು ಮೊದಲು ಆ ಕಾಲದಲ್ಲಿ ಉದಯವಾಗೋಕ್ಕೆ ಮುಂಚೆ ಈ ಕನ್ನಡ ಗೀತೆ ರೇಡಿಯೋಲ್ಲಿ ಬರ್ತಾ ಇತ್ತು. ರೇಡಿಯೋ ಈಗ ನಿಮ್ಮದು ಟಿ ವಿ. ಆಗ ರೇಡಿಯೋ ಇದ್ದಾಗ ನೀವಿರಲಿಲ್ಲ. ರೇಡಿಯೋಲಿ ಬೆಳಗ್ಗೆ ಅಂದರೆ 6 ಗಂಟೆಗೆ ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ಅದ್ಭುತವಾಗಿ ಹಾಡ್ತಾ ಇದ್ರು. ಆಡಿ ರೆಕಾರ್ಡ್ ಆಗೋದು ಬಿಡಿ, ಯಾವಾಗ ಅವ್ರದೇ ಕಾಳಿಂಗರಾಯರು. ಗದುಗಿನ ವೀರನಾರಾಯಣ ಹೆಸರಿನಲ್ಲಿ ನಾರಾಯಣರ ಬರೆದಿದ್ದಂಥ ಗೀತೆ ಅದು ಬಹಳ ಅದ್ಭುತವಾಗ್ತಿತ್ತು. ಈ ಹಾಡು ಬಂದಾಗ, ಉದಯವಾಯಿತು ಚೆಲುವ ಕನ್ನಡ ನಾಡು ಹಾಡು ಬಂದಾಗ ಅದು ನಾಡಗೀತೆ ಆಗ್ಬೋದಾಗಿತ್ತು ಅಂತ ಒಳ್ಳೆ ಹಾಡು ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಚೆ ಆವತ್ತಿನ ಪ್ರಶ್ನೆ ಬೇರೆ. ಆವತ್ತಿನ್ನೂ ಉದಯವಾಗಲಿ ಹೇಳ್ತಾ ಅದಕ್ಕೂ ಇದು ಸಂಬಂಧ ಇಲ್ಲ. ಅದನ್ನ ಮಾಡಬೇಕು ಮಾಡಬಾರ್ದು ಅಂತಲಲ್ಲ, ನಾಡಗೀತೆ ಮಾಡುವ ಚಿಂತನೆ ಬಂದದ್ದು ಇತ್ತೀಚೆಗೆ. ಚಿಂತನೆ ಬಂದಾಗ ಯಾವುದನ್ನು ಮಾಡಬೇಕು ಅಂದಾಗ ಇದು ಅದ್ಭುತವಾಗಿದೆ. ಓಕೆ, ಬಹಳ ಅದ್ಭುತವಾಗಿದೆ. ರಾಷ್ಟ್ರಕವಿ ಕುವೆಂಪುದು ಇನ್ನಿ ಎಲ್ಲ ಹೇಳ್ತಾರ, ಭಾರತ ಜನನೀಯ ತನುಜಾತೆ, ಜಯ ಕರ್ನಾಟಕ ಮಾತೆ. ಸಂಘಟನೆ ಅಥವಾ ಚಳುವಳಿ ಅಂದ್ರೆ ನಿಮ್ಮ ಪ್ರಕಾರ ಹೇಗಿರ್ಬೇಕು? ಅದಲ್ಲೇನು ಮಡಿವಂತಿಕೇನಿಲ್ಲ. ಹೇಗಿರ್ಬೇಕು ಅಂತ ಗುಂಪುಲಿರ್ಬೇಕು, ಓಡಾಡಬೇಕು, ಚಳುವಳಿ ಮಾಡಬೇಕು, ಒಟ್ಟಾರೆ ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಮಾತಾಡಬೇಕು. ಇಲ್ಲಿ ಚಳುವಳಿ, ಇಲ್ಲಿ ಕಬ್ಬಾಟ, ಅಲ್ಲಿ ರೈಲ್ವೆ ಸತ್ಯಾಗ್ರಹ, ಇಲ್ಲಿ ತಮಟೆ ಹೊಡೆಯೋದು ಇದ್ದದ್ದೇ ಇದು. ಕೆಲವು ಪ್ರಕಾರ ಸಂಘಟನೆ ಚಳುವಳಿ ಅಂತಂದ್ರೆ ದುಡ್ಡು ಮಾಡೋದು ಅನ್ನುವಂತ ಅಭಿಪ್ರಾಯ ಇದೆ. ಇನ್ ಕೆಲವು ಪ್ರಕಾರ ಅದು ಸೇವೆ ಅಂತ ಇದೆ. ನಿಮ್ಮಂಥವ್ರ ಪ್ರಕಾರ ಅದು ಸೇವೆ, ಆದ್ರೆ ಕೆಲವ್ರ ಪ್ರಕಾರ ಸಂಘಟನೆ ಚಳುವಳಿ ಅಂತಂದ್ರೆ ದುಡ್ಡು ಮಾಡುವಂಥದ್ದು. ಏನ್ ಹೇಳ್ತೀರಾ ಸರ್? ಈಗ ದುಡ್ಡು ಮಾಡದೇ ಇರತಕ್ಕಂಥ ರಾಜಕೀಯ ಪಕ್ಷ ಯಾವ? ಲೂಟಿ, ಸಾವಿರಾರು ಕೋಟಿ ಲೂಟಿ ಮಾಡ್ತಾರೆ. ಇದ್ಯಾವುದೇ ಕನ್ನಡ ಸಂಘದವ್ರು ಹೋಗಿ ಅಲ್ಲೊಂದು 500 ರೂಪಾಯಿ 1000 ರೂಪಾಯಿ ತಂದುಬಿಟ್ರೆ ಲೂಟಿ ಅನ್ನೋಕ್ಕಾಗುತ್ತಾ? ಪಾಪ ಯಾರೋ ಮಾಡ್ಕೊಂಡು ಹೋಗ್ಲಿ ಬಂದು ಒಂದು ದಿವಸ ಕನ್ನಡ ಬಾವುಟನ ಹಿಡಿತಾನಲ್ಲ, ಅಲ್ಲಿ ನೀವೇನು ಕೊಟ್ಬಿಟ್ಟಿರ್ತೀರಾ? ಈ ರಾಜ್ಯದಲ್ಲಿ ಇರೋರಲ್ಲ ತಗಳಿ ಅಂತ ಕೊಳಗ ತುಂಬೇನು ಕೊಡಲ್ಲ ಕನ್ನಡ ಪರ ಸಂಘಟನೆಗಳಿಗೆ. ಈ ಒಬ್ಬ MLA 100 ಕೋಟಿ ಇಟ್ಟಿರ್ತಾರೆ. ಇವು ಯಾವ ಪಾಪ ಇವ್ರದ್ದು? ಇವ್ರ ಬಗ್ಗೆ ಮಾತಾಡೋದು ಅಂದ್ರೆ ಏನು? ಓಕೆ ಸರ್. ಆಮೇಲೆ ಇನ್ನೊಂದು ವಿಶೇಷವಾಗಿರುವಂತಹ ವಿಚಾರ, ನಿಮ್ಮ ಒಂದು ಬರ್ತ್ಡೇ ದಿನ ತುಂಬಾ ಸ್ಪೆಷಲ್ ಅಂತ ಹೇಳಿ ಹೇಳ್ತಾರೆ. ಅವತ್ತಿನ ದಿನ ನೀವು ಬೂಟ್ಸ್ ನಲ್ಲಿ 8 ತಿಂದಿದ್ರಂತೆ. ಏನ್ ಸರ್ ಅದು ಸ್ಟೋರಿ? ಇದು ಕೆಂಪೇಗೌಡ
ರಸ್ತೆ ಈಗ ಕೆಂಪೇಗೌಡ ರಸ್ತೆ ಆಗಿರೋದು, ಮೊದಲಿರಲಿಲ್ಲ. ಅಲ್ಲಿ ಅಲಂಕಾರ್ ಟಾಕೀಸ್, ಆವಾಗ ಅಲ್ಲಿ ಹಿಂದಿ ಫಿಲಮ್, ನಾವೆಲ್ಲ ಕನ್ನಡ ಚಿತ್ರಕ್ಕಾಗಿ, ಕನ್ನಡ ಚಿತ್ರ ಉಳಿಬೇಕು, ಕನ್ನಡ ಚಿತ್ರ ಬೆಳಿಬೇಕು, ಕನ್ನಡ ಚಿತ್ರ ನೋಡಿ ಯಾರ್ಯಾರು ಖಾಲಿ ಇರ್ತವೆ ಕಳಿಸೋದು, ಚಿತ್ರಮಂದಿರ ಭರ್ತಿ ಆಗುತ್ತೆ. ಒಂದಲ್ಲ 100 ಚಳುವಳಿಗಳು ಚಿತ್ರರಂಗ ಉಳಿಬೇಕು ಅಂತ. ಅಲ್ಲಿ ಹಿಂದಿ ಚಿತ್ರ ಹಾಕಿದಾಗ ನುಗ್ಗಿ ಪರದೆಗೆಲ್ಲ ಬೆಂಕಿ ಇಟ್ಟು ಗಲಾಟೆ ಮಾಡ್ದವು. ಆಗ ನನ್ನದು ಬಂಧನ ಮಾಡಿ 67 ಸೆಪ್ಟೆಂಬರ್ 7ನೇ ತಾರೀಕು ಬಂಧನ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ನನಗೆ ಬೂಡುಸ್ನೇಟ್ ಹೊಡೆದ್ರು. ಬೂಡುಸ್ನೇಟಲ್ಲ, ಬಂದೂಕ್ ದೇಟ್ ಬಿದ್ದರು. ನನ್ನ ರಕ್ತ ಕನ್ನಡ ಅಂತ ಅವತ್ತು ಹೇಳಿದೆ. ಅವತ್ತೇ ನಿಮ್ ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡ್ಕೋತಿದ್ದೀರಾ? ಅದಕ್ಕೆ ಅದನ್ನೇ ಜನ್ಮದಿನ ಆಚರಣೆ ಎಲ್ರು ಹುಟ್ಟದ್ ಮಾಡ್ಕೋತಾರೆ. ಬೇಡ, ಯಾಕೆ ಇದೇ ಚಂದ ಅಂತ ವಿನೂತನವಾಗಿ. ಆಮೇಲೆ ಸರ್, ಈಗ ಒಂದ್ ಟೈಮ್ ಅಲ್ಲಿ ನೀವು ಹೆಂಗಸಿನ ವೇಷ ಕೂಡ ಹಾಕಿರ್ತೀರಾ, ಯಾಕೆ ಸರ್? ಅದ್ರ ಹಿನ್ನೆಲೆ ಏನು? ಒನ್ ಟೈಮ್ ಅಲ್ಲ, ಅನೇಕ ಟೈಮಲ್ಲಿ ಹೆಂಗಸಿನ ವೇಷ ಅಲ್ಲ, ಇದು ಡ್ರೆಸ್ಸು, ಉಡುಪು, ಹೆಣ್ಮಕ್ಳ ಉಡುಪು. ಆವಾಗ ಅದು ಸುಮಾರು 60ನೇ ದಶಕದಲ್ಲಿ, 60 ಬೆಂಗಳೂರಲ್ಲಿ ಬಂದ್ ಕರೆ ಕೊಟ್ಬಿಟ್ಟಿದ್ದೀವಿ. ವಾಟಾಳ್ ನಾಗರಾಜ್ ಎಲ್ಲಿದ್ರು ಬಿಡಬೇಡಿ, ಅರೆಸ್ಟ್ ಮಾಡಬೇಕು ಅಂತೇಳಿ ಸರ್ಕಾರ ವಾರೆಂಟ್ ಇಶ್ಯೂ ಮಾಡಿದ್ದಾರೆ. ನಾವು ಸರ್ವೆ ತೋಪು ಅಲ್ಲಿ ಇಲ್ಲಿ ಮಲಗಿ ಬೆಂಗಳೂರು ಬರಲೇಬೇಕು. ಆ ಸಂದರ್ಭದಲ್ಲಿ ಪೊಲೀಸ್ ಕಾನೂನನ್ನ ಏನು 144ನೇ ಸೆಕ್ಷನ್ ಅದನ್ನು ಬ್ರೇಕ್ ಮಾಡಬೇಕು ಅಂತ ಪೊಲೀಸ್ಗೆಲ್ಲ ಹೇಳಿ ಆ ಟೈಮ್ ಸರಿಯಾಗಿ ಬರಬೇಕು. ಬರೋಕ್ಕೂ ಮುಂಚೆ ಇಡೀ ಬೆಂಗಳೂರಿನ ಬೀದಿಯಲ್ಲಿ ಪೊಲೀಸ್ ಎಲ್ಲಿದ್ರೂ ಬಿಡಬೇಡಿ ಅಂತ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅದ್ಭುತವಾಗಿ ಸೀರೆ ಉಟ್ಕೊಂಡು ಮೀಸೆ ಎಲ್ಲ ತೆಗೆದು ಆನಂದರಾವ್ ಸರ್ಕಲ್ ಬಂದು ಅಲ್ಲಿ ಪೊಲೀಸರಿಗೆ ಗೊತ್ತಾಗುತ್ತೆ ವಾಟಾಳ್ ಬಂದರು ಅಂತ. ಭಾರಿ ಐತಿಹಾಸಿಕವಾದಂಥ ಚಳುವಳಿ. ಅಲ್ಲಿಂದ ನಾನು ಹೋಗುವಾಗ ಸೀರೆ ಓಡೋಕ್ಕಾಗೋದಿಲ್ಲ, ಮೇಲೆತ್ತಿ ಓಡುವಾಗ ತಕ್ಷಣ ಬರ್ತಾರೆ, ಅರೆಸ್ಟ್ ಮಾಡ್ತಾರೆ. ಬುರ್ಕಾ ಹಾಕೊಂಡು ಭಾಳ ಹಿಂದೆ ವಿಧಾನಸೌಧ ನುಗ್ಗಬೇಕು, ಸುತ್ತ ಪೊಲೀಸು ಬುರ್ಕಾ ಹಾಕೊಂಡು ಒಳಗಡೆ ನುಗ್ಗಿ ಮೊದಲನೇ ಫ್ಲೋರ್ಗೆ ಹೋಗಿ ಅವ್ರಿಗೇನು ಅರ್ಥ ಆಗಲಿಲ್ಲ, ಯಾರೋ ಬುರ್ಕಾ ಹಾಕೊಂಡು ಬಂದಿದ್ದಾರೆ. ಆಮೇಲೆ ನನಗೆ ಅವರು ಉರ್ದುಲೇ ಮಾತಾಡೋಕೆ ಶುರು ಮಾಡಿದ್ರು, ನನಗೆ ಅಷ್ಟು ಬರಲಿಲ್ಲ. ಆವಾಗ ಮೇಲಕ್ಕೆ ಧಿಕ್ಕಾರಕ್ಕೆ ಹೋಗಿದಾಗ ಅರೆಸ್ಟ್ ಮಾಡಿದ್ರು. ಬೇಕಾದಷ್ಟು ಇಂಥವು, ಬೇಕಾದಷ್ಟು. ನಿಮ್ಗೊಂದು ವಿಶೇಷವಾದಂತ ಹೆಸರು ಕೊಟ್ಟಿರ್ತಾರೆ, ಹೋರಾಟಗಾರ, ಚಳವಳಿಗಾರ ಅಂತ ಹೇಳಿ. ನಿಮಗೆ ತುಂಬಾ ಅತ್ಯಂತ ಆಪ್ತವಾಗಿರುವಂತಹ ಒಂದು ಬಿರುದು ಯಾವುದು ಸರ್? ವಾಟಾಳ್ ನಾಗರಾಜ್. ಅದು ನಿಮ್ಮ ಹೆಸರು, ಅದೇ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಅದೇ ಬಿರುದು, ಅದೇ ಪದವಿ, ಅದೇ ಡಾಕ್ಟರೇಟ್ಗಳು, ಅದೇ ಎಲ್ಲ ಅದೇ. ದೇವರಾಜ್ ಅರಸು ಅವರು ನಿಮ್ಗೊಂದು ವಿಶೇಷವಾದಂತಹ ಬಿರುದನ್ನ ಕೊಟ್ಟಿದ್ದಾರೆ. ಎಲ್ರು ಅನೇಕರು ಹೇಳಿದ್ದಾರೆ. ಕರ್ನಾಟಕದ ಅಭಿಮನ್ಯು ಬಹಳ ಜನ ಕರೆದಿದ್ದಾರೆ ಪಾಪ. ಅವ್ರವ್ರ ಪ್ರೀತಿ ಬಂದಾಗ ಕನ್ನಡದ ಗಂಡು ಅಂತ ಕರೆದ್ರು, ಕನ್ನಡದ ದೇವರು ಅಂತ ಕರೆದ್ರು, ಕನ್ನಡಕ್ಕಾಗಿ ಬೇಕಾದಷ್ಟು ಛಲದಂಕಮಲ್ಲ ಅಂಥೇಳಿ ಅದ್ಭುತವಾದಂಥ ಇದು ಹೇಳಿದ್ರು. ಬೇಕಾದಷ್ಟು ಪಾಪ ಅನೇಕರು ರಾಷ್ಟ್ರಕವಿ ಕುವೆಂಪುರವರು, ದೇವರಾಜರ ಕಲಿಪುರುಷ ಅಂತ ಕರೆದ್ರು. ಒಬ್ಬೊಬ್ಬರು ಅನೇಕರು ಒಂದೊಂದು ಅದ್ಭುತ. ಕಾಸರಗೋಡು ಕೈಯಾರ ಕಿಣ್ಣಣ್ಣನವರು ನಮ್ಮ ಮನೆಗೆ ದೇವರು ಅಂತ ಹೇಳ್ತಾರೆ. ಒಬ್ಬೊಬ್ಬರು ಅವ್ರದೇ ಆದಂಥ ಇದು. ರಾಜರತ್ನಂ, ಬೇಂದ್ರೆ ಎಲ್ಲರೂ ಪ್ರೀತಿಯಿಂದ ಕಂಡ್ರು, ಅಭಿಮಾನದ ಮೇಲೆ ಕಂಡ್ರು, ಅಭಿಮಾನ ಮೇಲೆ ನೋಡಿದ್ರು. ಅವೆಲ್ಲ ನಮಗೆ ಒಂದು ಆ ಥರ ಇನ್ನೂ ಸಿಗಕ್ಕೆ ಸಾಧ್ಯ ಇಲ್ಲ. ಒಂದ್ಸರಿ ಹಿಂದೆ ತಿರುಗಿ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ನಿಮ್ಮ ಬಗ್ಗೆ ಏನ್ ಅನ್ಸುತ್ತೆ?
ಏನು ಅದ್ರ ಬಗ್ಗೆ ಚಿಂತನೆ. ಈಗ ನಾವು ಓಡ್ತಾ ಇದ್ದೀವಿ, ಈಗ ಮುಂದ್ಗಡೆ ಓಡ್ತಾ ಇದ್ದೀವಿ. ಈ ಓಡುವಾಗ ಹಿಂದ್ಗಡೆ ಸುಮ್ಮನೆ ರೋಡ್ ಕಾಣ್ತಾ ಇದೆ, ರೋಡ್ ಹೋಗ್ತಾ ಇದೆ ಅಂತ ಓಡ್ತಾ ಇದ್ದೀವಿ. ಅಂದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಹೆಮ್ಮೆ ಇದೆ, ಇಷ್ಟು ದೊಡ್ಡ ಮಟ್ಟದ ಒಂದು ಹೋರಾಟ ಚಳವಳಿಗಳಲ್ಲಿ ನಾನು ಅಯ್ಯೋ ಭಾಗಿಯಾಗಿದ್ದೀನಿ. ಅದಕ್ಕಿಂತ ಸಂತೋಷ ಯಾವ್ದಿದೆ? ಆಮೇಲೆ ಕನ್ನಡ ಮಣ್ಣಿನಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಅಂತ ಖಂಡಿತ ಇರತ್ತೆ. ಬಹಳ ಗೌರವ, ಬಹಳ ಪ್ರೀತಿ, ಬಹಳ ಅಭಿಮಾನ, ಅದ್ರಲ್ಲಿ ಏನ್ ಬೇರೆ ಮಾತಿಲ್ಲ. ಓಕೆ, ಸೊ ಈಗ ಸರ್ ಲೋಕಸಭೆ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕು ಅನ್ನೋ ಆಸೆ ಇದೆಯಾ? ಮಾಡಿದ್ದೆ, ಮಾಡಿದ್ದೆ, ಸೋತಿದ್ದೀರಾ. ಒಂದಲ್ಲ 6-7 ಸಾರಿ ನಿಂತಿದ್ದೆ, ಸೋತೆ. ಈಗ ಮತ್ತೆ ನಿಲ್ಲೋ ಆಸೆ ಇದೆಯಾ? ನಿಲ್ಲೋ ಆಸೆ ಇದ್ದೇ ಇರುತ್ತೆ, ಆದರೆ ನಿಂತ ಮೇಲೆ ನಮ್ಮ ಇವತ್ತಿನ ಮತದಾರರು ಇವತ್ತೇನಾಗಿದೆ, ಒಂದು ಜಾತಿ, ಇನ್ನೊಂದು ವ್ಯಾಪಾರ. ಪ್ರತಿ ಓಟ್ಗೂ ನಾವು ದುಡ್ಡು ಕೊಡಬೇಕು, ಹಂಚಬೇಕು. ನಿಮ್ಮ ತತ್ವ ಸಿದ್ಧಾಂತಗಳಲ್ಲ. ಯಾವ ಜಾತಿ ದುಡ್ಡು ತಗೊಳ್ಳಿ, ಒಬ್ರಿಗಿಷ್ಟು, ಮನೆಗೆಷ್ಟು, ದುಡ್ಡು ಹಂಚಿ ವ್ಯಾಪಾರ ಮಾಡಿ ಓಟಿಗೆ ವ್ಯಾಪಾರ, ಅಸೆಂಬ್ಲಿ ವ್ಯಾಪಾರ, ಪಾರ್ಲಿಮೆಂಟ್ ವ್ಯಾಪಾರ, ವಿಧಾನ ಪರಿಷತ್ ವ್ಯಾಪಾರ, ಎಲ್ಲ ವ್ಯಾಪಾರ. ಅಂದ್ರೆ ಸರ್ ಈಗ ಒಂದು 5 ಸರಿ ನಿಂತು ಸೋತಿದ್ದೀನಿ ಅಂತ ಹೇಳಿದ್ರಿ ಅಲ್ವಾ, ಆ ಸೋಲಿಗೆ ಏನು ಕಾರಣ ಇರ್ಬೋದು ಅಂತ ಹೇಳಿ? ಸೋಲಿಗೆ ಹೇಳಿದ್ನಲ್ಲಮ್ಮ, ಈಗ ದುಡ್ಡು, ಜಾತಿ, ಇವು. ಈ ನನಗಿಂತ ಪಾರ್ಲಿಮೆಂಟ್ಗೆ ಹೋಗೋರು ಬೇಕಾ? ಇಲ್ಲ, ನಾನು ಸೋಲ್ತಾ ಇದ್ದೀನಿ, ಯಾರ್ಯಾರು ಹೋಗ್ತಾ ಇದ್ದಾರೆ. ನಾನು ಹೋಗಿದ್ದು ಸುಮ್ಮನೆ ಕೂತ್ಕೊಳ್ತಿದ್ನ? ಪ್ರಧಾನಮಂತ್ರಿ ಮುಂದೆ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕದ ಬಗ್ಗೆ ಸಿಕ್ಕಾಬಟ್ಟೆ ಕೂಗಾಡ್ಬಿಡ್ತಿದ್ದೆ, ಸಿಕ್ಕಾಬಟ್ಟೆ ಗದ್ದಲ, ಸಿಕ್ಕಾಬಟ್ಟೆ ಇದು ಕರೆಂಟ್ ಪಾಸ್ ಮಾಡ್ತಿದ್ದೆ. ಅಂದ್ರೆ ಅವಕಾಶ ಮಿಸ್ ಆಯ್ತು. ಅದೇನು ತಲೆ ಕೆಡಿಸ್ಕೊಂಡಿಲ್ಲ ನಾನು. ಇನ್ನು ನಮ್ಮ ನಷ್ಟ ಆದ್ದು ರಾಜ್ಯಕ್ಕೆ ನಷ್ಟ ಆಯ್ತು, ನನಗೇನಾಗಲಿಲ್ಲ. ಆಮೇಲೆ ಸರ್ ಈಗ ಕಾವೇರಿ ಹೋರಾಟ ಅಂತ ಬಂದಾಗ ನಿಮ್ಮ ಒಂದು ಸ್ಟ್ಯಾಂಡ್ ಏನು ಸರ್? ಕಾವೇರಿ ಹೋರಾಟ ಅಂತ ಬಂದಾಗ ಸಾಕಷ್ಟು ಸಂದರ್ಭಗಳಲ್ಲಿ ಭಾಗಿಯಾಗಿದ್ದೀರಾ. ಕಾವೇರಿ ಬಗ್ಗೆ ನಮ್ ನಿಲುವು ಅಂತಂದ್ರೆ, ಯಾವ ಕಾಲಕ್ಕೂ ತಮಿಳ್ನಾಡಿಗೆ ಕಾವೇರಿ ನೀರ್ ಬಿಡಬಾರದು ಅನ್ನೋದೇ ನಮ್ ನಿಲುವು. ಅದ್ರಲ್ಲಿ ಬದಲಾವಣೆಯಲ್ಲಿ ಬಟ್ ಪದೇ ಪದೇ ನೀರ್ ಹೋಗ್ತಾನೆ ಇರುತ್ತಲ್ಲ ಸರ್. ಏನು ಮಾಡಕ್ಕಾಗಲ್ಲ, ಸರ್ಕಾರಕ್ಕೆ ಕೇಳ್ತೀವಿ ನೀರ್ ಬಿಡಬೇಡಿ ಅಂತ. ಏನೇನೋ ರಾಜಕೀಯ ಎಂತೆಂತ ವಿಚಾರದಲ್ಲೂ ನೀರ್ ಬಿಡ್ತಾರೆ. ಇನ್ನು ಕೊನೆಯದಾಗಿ ನಿಮ್ಮ ಮುಂದಿನ ಹೋರಾಟ ಮತ್ತೆ ನಿಮ್ಮ ಒಂದು ಆಸೆ ಅಂತ ಇರುತ್ತಲ್ವಾ, ಇನ್ನೂ ಏನಾದ್ರೂ ನಿಮ್ಮಲ್ಲಿ ಆಸೆಗಳು ಉಳ್ಕೊಂಡಿಲ್ಲ? ಇಲ್ಲ, ಇದು ಕಡುಬು ತಿನ್ನಕ್ ಆಸೆ, ಊಟ ಮಾಡಕ್ ಆಸೆ, ಇದು ಆಸೆ ಅಲ್ಲ. ಕ್ಷಾತ್ರ ಹೋರಾಟ, ನಾಡಿಗಾಗಿ. ನಾಡು ಇಲ್ಲಿ ಮಾಡಬೇಕು, ನಾಡು ಇನ್ನೊಂದು ಕಡೆ ಮಾಡಬೇಕು, ಒಂದೊಂದಲ್ಲ. ಇವೆಲ್ಲ ಚಳವಳಿ ಮಾಡಬೇಕಾದ್ರೆ ಆಸೆಗಿಂತ ಹೆಚ್ಚಾಗಿ, ಆಸೆ ಅಂದರೆ ಒಂದು ವಸ್ತು ಮೇಲೆ ಆಸೆ. ಇದು ಚಳುವಳಿ ಅಂದರೆ ಇದರ ರೂಪವೇ ಬೇರೆ. ಚಳುವಳಿ ಅಂದರೆ ಹೋರಾಟ ಮಾಡಬೇಕು ಅಂತೇಳಿ ಬೇಕಾದ ಒಂದಲ್ಲ, ಈ 101 ಚಳುವಳಿ, ನೂರಾರು ಚಳುವಳಿಗಳು, ರೈಲ್ವೆ ಚಳುವಳಿಗಳೆಷ್ಟು, ಬಸ್ ಚಳುವಳಿಗಳೆಷ್ಟು, ರಸ್ತೆ ಚಳುವಳಿಗಳೆಷ್ಟು, ಗಡಿನಾಡು ಚಳುವಳಿ ಎಷ್ಟು, ನೂರಾರು ರೈಲ್ ಚಳುವಳಿಗೆ ಎಷ್ಟು, ತಮಟೆ ಚಳುವಳಿ ಎಷ್ಟು, ಬೂತ್ಗಳು ಸುಟ್ಟಿರೋದು ಎಷ್ಟು, ಲೆಕ್ಕವಿಲ್ದತ್ತು. ಈಗ ಹೇಳಿದ್ರಿ ಒಂದು ಬಿಗ್ ಡ್ರೀಮ್ ಅಂತ ಒಂದು ಇದ್ದೇ ಇರುತ್ತೆ. ಈಗ ಇಷ್ಟು ವರ್ಷ ಬಂದಿದ್ದೀರಾ ಈ ಒಂದು ಹೋರಾಟದ ಚಳುವಳಿಯಲ್ಲಿ, ಇಲ್ಲ ನಾನು ಇನ್ನೂ ಏನಾದ್ರೂ ಮಾಡಬೇಕು ಅಂದ್ರೆ? ಇಲ್ಲ, ಹಂಗಂದ್ರೆ ನಾನು ಯೋಮಾನ ಆದಂಗೆ ಇನ್ನೂ ಏನಾರ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಮಾಡ್ತಾ ಇದ್ದೀವಿ. ಇನ್ನೂ ಏನಾರ ಮಾಡ್ಬೋದು ಅಂದ್ರೆ ಸ್ವಲ್ಪ ನಾನು ಹಿಂದಕ್ಕೆ ಹೋದಂಗೆ ಮಾಡ್ತಾ ಇದ್ದೀವಿ. ಒಂದೇ ಸಮಕ್ಕೆ ಮಾಡ್ತಾ ಇದ್ದೀವಿ, ನಿರಂತರ ಮಾಡ್ತಾ ಇದ್ದೀವಿ. ಈಗ ಕನ್ನಡ ಭಾಷೆ ಮೇಲೆ ಒಂದಷ್ಟು ಜನ ದೌರ್ಜನ್ಯ ಮಾಡ್ತಿದ್ದಾರೆ, ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಸೊ ಅಂಥವರಿಗೆ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಾ ಸರ್ ಕೊನೆಯದಾಗಿ? ಒಂದು, ಕರ್ನಾಟಕ ರಾಜಧಾನಿ ಬೆಂಗಳೂರು ಈಗ ಭಾರಿ ಪರಭಾಷೆಯವ್ರ ಕೈಲಿ ನಡೀತಾ ಇದೆ. ಬೆಂಗಳೂರು ಪರಭಾಷೆಯವರ ದಬ್ಬಾಳಿಕೆ ದಾಳಿ ಇದೆ. ಇದು ನಿಜವಾಗಲೂ ಕನ್ನಡಿಗರ ಮೇಲೆ ಪರಿಣಾಮ ಬೀರುತ್ತೆ. ಕನ್ನಡಿಗರ ಕಣ್ಣೀರಿನ ಕತೆ. ಇದನ್ನು ಆಡಳಿತ ನಡೆಸ್ತಕ್ಕಂಥ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಪರಭಾಷೆಯವರ
ವಲಸೆ ನಿಲ್ಲಿಸಬೇಕು. ಇಲ್ಲದಿದ್ದರೆ ಕನ್ನಡಿಗರಿಗೆ ಭಾಳ ಕಷ್ಟ ಆಗುತ್ತೆ. ನವಂಬರ್ ರಾಜ್ಯೋತ್ಸವ, ಪ್ರತಿ ರಾಜ್ಯೋತ್ಸವ ಹೇಳ್ತಾ ಇದ್ದೀನಿ, ಇದರಲ್ಲೂ ಹೇಳ್ತಾ ಇದ್ದೀನಿ, ಸಮಗ್ರವಾಗಿ ಪರಭಾಷೆಯವರ ಬಗ್ಗೆ ತೀವ್ರವಾಗಿ ಎಚ್ಚರ ವಹಿಸಲಿಲ್ಲ ಅಂದರೆ ಕರ್ನಾಟಕದಲ್ಲಿ ನಿಜಕ್ಕೂ ಕನ್ನಡಿಗರು ಕಣ್ಣೀರಿನಲ್ಲಿ ಕೈ ತೊಳಿಬೇಕಾಗತ್ತೆ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಹೋರಾಟದ ಹಾದಿಯ ಬಗ್ಗೆ ಅಂಡ್ ನಿಮ್ಮ ಒಂದು ಚಳುವಳಿಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಭಾಳ ಸಂತೋಷ.